ಗಿಲ್ಲಿ ಫಿನಾಲ್ ಬರ್ತಾ ಇದಾರೆ, ಏನನ್ಸುತ್ತೆ? ಗಿಲ್ಲಿನೇ ಗೆಲ್ಬೇಕು ಅಂತ ಎಲ್ಲರದ್ದು ಭರವಸೆ ಆಸೆ ಇದೆ. ನಮಗೂ ಕೂಡ ಅದೇ ಆಸೆ ಇರೋದು. ನಾವು ವೋಟ್ ಮಾಡಿದೀವಿ, ನೀವು ಆದಷ್ಟು ಬಡವ್ರ ಮಕ್ಳು ಗೆಲ್ಬೇಕು ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಸ್ಬೇಕು ಗಿಲ್ಲಿನ. ನಾವು ಇದೇ ಊರವರು, ದಡ್ಪುರ. ನಾವು ಗಿಲ್ಲಿಗೆ ರಿಲೇಟಿವ್ ಆಗ್ಬೇಕು. ತಂದೆಯವರು ಅಣ್ಣ ತಮ್ಮಂದಿರು ಹೌದು. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನ? ಚೆನ್ನಾಗಿ ಆಡ್ತಾ ಇದ್ದಾರೆ, ಏನ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಅವರು. ಹೌದು, ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮಾಮೂಲಿ ಟಾಸ್ಕ್ ಆಗಿರ್ಬೋದು, ಒಬ್ಬರನ್ನ ಕಾಲ್ ಎಳೆಯೋದ್ರಲ್ಲಿ ಇರ್ಬೋದು, ಇನ್ನೊಬ್ಬರನ್ನ ನಗ್ಸೋದ್ರಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಅವರೇ ಫಸ್ಟ್ ಇರೋದು. ಬರೀ ಫಿಸಿಕಲ್ ಟಾಸ್ಕ್ ಆಡಿ ಗೆದ್ದು ಏನು ಪ್ರೂವ್ ಮಾಡ್ತಾ ಇಲ್ಲ ಅವರು. ಎಲ್ಲಾದ್ರಲ್ಲೂ ಟ್ಯಾಲೆಂಟ್ ಇಂದ ಆಡಿ ಗೆಲ್ತಾ ಇರೋದು ಅವರು. ಗಿಲ್ಲಿ ಬ್ರದರ್ ಆಗ್ಬೇಕು ಅಂತೀರಾ? ಗಿಲ್ಲಿ ಸಂಕ್ರಾಂತಿ ಟೈಮ್ ಅಲ್ಲಿ ಊರಲ್ಲಿ ಇದ್ದಾಗ ಹೇಗ್ ನಡ್ಕೋತಿದ್ದ, ಏನ್ ಮಾಡ್ತಿದ್ದ? ಇಲ್ಲಿ ಚೆನ್ನಾಗಿ ಎಲ್ಲಾದ್ರಲ್ಲೂ ಭಾಗವಹಿಸ್ತಿದ್ರು. ಎಲ್ಲ ಕಾಮಿಡಿ, ಡ್ಯಾನ್ಸ್. ಸಂಕ್ರಾಂತಿ ಹಬ್ಬ ಇತ್ತಲ್ಲ, ಇವತ್ತು ಸಂಕ್ರಾಂತಿ ಹಬ್ಬ ಇದೆ. ಗ್ರಾಮದಲ್ಲಿ ಇದ್ರೆ ಗ್ರಾಮದಲ್ಲಿ ಏನೇನ್ ಆಚರಣೆ ಮಾಡ್ತಾರೆ ಅದ್ರಲ್ಲೆಲ್ಲ ಬಂದು ನಿಂತು ಭಾಗವಹಿಸಿ ಎಲ್ಲಾದ್ರಲ್ಲೂ. ನಮಸ್ತೆ ನನ್ನ ಕನ್ನಡ ಜನತೆಗೆ ಎಲ್ಲರಿಗೂ. ಬಿಗ್ ಬಾಸ್ ನೋಡ್ತಾನೆ ಇದ್ದೀರಾ ಆಲ್ಮೋಸ್ಟ್ ಎಲ್ಲರೂ. ನಾನು ರಿಕ್ವೆಸ್ಟ್ ಮಾಡಿ ಕೇಳೋದೇನು ಅಂತಂದ್ರೆ, ಬಟ್ ರಿಲೇಷನ್ ಅಂತ ಹೇಳ್ತಾ ಇಲ್ಲ, ಪ್ರಾಂಪ್ಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಗಿಲ್ಲಿ ನಟ ಅವರು ಬಂದಿದ್ದ ಬೆಳವಣಿಗೆನೇ ಬೇರೆ ರೀತಿಯಾಗಿ ಇರುತ್ತೆ. ಸೊ ಅವರು ಈ ಸಿಚುವೇಶನ್ ಅಲ್ಲಿ ಆಗಿರ್ಬೋದು, ಈ ಜನರೇಷನ್ ಆಗಿ ಇರ್ಬೋದೇನೋ, ಅವ್ರು ನಡ್ಕೊಳ್ತಿರೋ ರೀತಿ ಅಂತೂ ಕರೆಕ್ಟ್ ಆಗೇ ಇದೆ, ಅವ್ರು ಮಾಡ್ತಿರೋದಂತೂ ಕರೆಕ್ಟ್ ಆಗಿದೆ. ಬಟ್ ಅವ್ರು ಬಿಗ್ ಬಾಸ್ ಫೈನಲ್ ಅಲ್ಲಿ ಗೆಲ್ಲೋದಂತೂ ಪಕ್ಕ ಇದೆ. ಒಳ್ಳೆ ವ್ಯಕ್ತಿ ಅಂತ ಹೇಳ್ತೀನಿ, ಬಟ್ ಅವರು ಯಾವುದೇ ರೀತಿ ಫೇಕ್ ಗೇಮ್ಸ್ ಎಲ್ಲ ಆಡ್ತಾ ಇಲ್ಲ. ಸೊ ಫೇಕ್ ಗೇಮ್ಸ್ ಆಡೋ ಪರ್ಸನ್ನೂ ಅಲ್ಲ, ಬಟ್ ಅನ್ಎಜುಕೇಟೆಡ್ ಅಂತ ಏನಿಲ್ಲ, ಬಟ್ ಓದಿದ್ದಾರೆ. ಅವರಿಗೆ ತಿಳುವಳಿಕೆ ಅಂತ ಅನ್ನೋದಕ್ಕಿಂತ ಮುಂಚಾಗಿ ಅವರು ನನ್ನ ಬೇರೆಯವ್ರ ಒಪಿನಿಯನ್ ಕೇಳೋ ಮೊದಲು ನಾನು ಓನ್ ಡಿಸಿಷನ್ ತಗೋಬೇಕು, ಬೇರೆ ಮೇಲೆ ಡಿಪೆಂಡ್ ಅಪ್ ಆಗಬಾರ್ದು. ಸೊ ನಾನು ತಗೊಳ್ಳೋ ಡಿಸಿಷನ್ನೇ ಕರೆಕ್ಟ್ ಆಗಿರ್ಬೇಕು. ಯಾರೇನು ಅಂದ್ಕೊಂಡ್ರು ಅದು ಯೂಸ್ ಇಲ್ಲ. ಬಟ್ ಅವ್ರು ಆಡೋ ಗೇಮ್ಸ್ ಪ್ರತಿಯೊಂದು ಕೂಡ ಎಲ್ಲಾನು ಕೂಡ ಯಾವುದೋ ಒಂದು ಫೇಲ್ಯೂರ್ ಆಗಿರ್ಬೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರು ಆಡಿಯೋದೆಲ್ಲ ಪ್ರಾಂಪ್ಟಾಗಿ ಆಡಿದ್ದಾರೆ. ಸೋಲು ಗೆಲ್ಲುವಂತ ಕಾಮನ್ ಇದ್ದೇ ಇರುತ್ತೆ. ಬಟ್ ಅವರು ಆಡ್ತಿರೋ ಗೇಮ್ಸ್ ತುಂಬಾನು ಚೆನ್ನಾಗಿದೆ. ಬಿಗ್ ಬಾಸ್ ಫೈನಲ್ ಅವರೇ ಬರ್ತಾರೆ ಅಂತ ಅನ್ಸುತ್ತೆ. ನೋಡಿದ್ದೀನಿ, ಅಂದ್ರೆ ಸ್ವಂತ ಚಿಕ್ಕಪ್ಪ ಆಗ್ಬೇಕು, ಹಾಗಾಗಿ ಹತ್ರದಿಂದ ಏನು ಮಾತಾಡ್ಸಿದೀವಿ, ಜೊತೆಲೆಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿದ್ದೀವಿ. ಸೊ ಹಾಗಾಗಿ ತುಂಬಾ ಗೊತ್ತು ಅವ್ರು ಹೇಗೆ. ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಅವ್ರ ಊರಲ್ಲಿ ತುಂಬಾ ಫೆಸ್ಟಿವಲ್ಗಳನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಹಬ್ಬಗಳಾಗಿರ್ಬೋದು, ನಮ್ಮೂರಲ್ಲಿ ಮಾರಿ ಹಬ್ಬ ಅಂತ ಮಾಡ್ತಾರೆ, ವರ್ಷಕ್ಕೆ 12 ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತಾರೆ. ಅದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಮ್ಮೂರ ಸೈಡ್ ಅಲ್ಲಿ. ಅದು ಅಲ್ಲದೆ ಸಂಕ್ರಾಂತಿ ಅಂದ್ರೆ ಅವರು ಜಾಸ್ತಿ ಪ್ರಾಣಿಗಳನ್ನ ಲೈಕ್ ಮಾಡ್ತಾರೆ. ಅವ್ರ ಕುರಿ ಇರ್ಬೋದು, ದನ ಕರ ಏನೇ ಇರ್ಬೋದು, ಮನುಷ್ಯತ್ವನ್ ಕೊಡೋ ಬೆಲೆಗಿಂತ ಪ್ರಾಣಿ ಮೇಲೆ ಜಾಸ್ತಿ ಪ್ರೀತಿ, ಜಾಸ್ತಿ ತುಂಬಾ ಪ್ರೀತಿಯಿಂದ ನೋಡ್ಕೊಂತಾರೆ. ಆ ಕಿಚ್ಚ ದಿನಗಳಾಗಿರ್ಬೋದು, ನೈಟ್ ಎಲ್ಲ ಈಗ ಹಸುಗಳಿಗೆ ದನಗಳಿಗೆಲ್ಲ ಗ್ರ್ಯಾಂಡ್ ಆಗಿ ರೆಡಿ ಮಾಡಿ ಊರಲ್ಲಿ ನಂದೇ ಇರಬೇಕು, ನಾನೇ ಲೈಕ್ ಚೆನ್ನಾಗಿ ಕಾಣಿಸ್ಬೇಕು, ನಮ್ಮ ಹಸು ದನ ಕರಗಳೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಲೈಕ್ ಮಾಡ್ತಾರೆ. ಅದಾದ್ಮೇಲೆ ನೈಟ್ ಎಲ್ಲ ತುಂಬಾ ಡ್ಯಾನ್ಸ್ ಅಂದ್ರೆ ಅವ್ರಿಗೆ ಅಷ್ಟು ಬರೋಲ್ಲ, ಬಟ್ ಆದ್ರೂ ತಪ್ಪಂಗುಚ್ಚಿ ಅಂತೂ ಫಸ್ಟ್ ಕ್ಲಾಸಾಗಿ ಆಡ್ತಾರೆ. ಐ ಲೈಕ್ ಗಿಲ್ಲಿ. ತುಂಬಾ ಕಷ್ಟದಿಂದ ಬೆಳೆದಿದ್ದಾನೆ, ಆದ್ರೆ ಓದಕ್ಕೂ ಸಹ ಅವನಿಗೆ ಕೆಪಾಸಿಟಿ ಇರಲಿಲ್ಲ. ಇದ್ದೇ ಚೆನ್ನಾಗಿತ್ತು. ಇನ್ನು ಓದೇನ್ ಪ್ರಯೋಜನ, ನಮ್ಮಂತವ್ರಿಗೆ ಕೆಲಸನೂ ಸಿಗಲ್ಲ ಅಂತ ಅಂದ್ಬಿಟ್ಟು ಅವಾಗ ಒಂದು ಬೇಜಾರಲ್ಲಿ ಊರ್ ಬಿಟ್ಟು ಹೋದ. ಆದ್ರೆ ಇಲ್ಲಿ ಚೆನ್ನಾಗಿ ಯಾರನ್ನು ಇಲ್ಲಿವರೆಗಾಗಲೇ ದಡ್ಪುರ ಅಲ್ಲಿ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಲ್ಲಿ ಅಲ್ಲಿ ಯಾರ ಕೈಲಿ ಒಂದ್ ಮಾತು ಕೇಳ್ದಿ ಹೊರಗಡೆ ಹೋದವನಲ್ಲ, ಒಬ್ಬರ ಕೈಲಿ ಬೈಸ್ಕೊಂಡವನಲ್ಲ, ಒಳ್ಳೆ ಹುಡುಗ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಹೆಸರು ತೆಗ್ದಿರೋನು ಆಲ್ರೆಡಿ ಗೆದ್ದಿದ್ದಾನೆ. ಇವನು ಗಿಲ್ಲಿ ಆಲ್ರೆಡಿ ಗೆದ್ದಿದ್ದಾನೆ. ಇದು ಮೋಸದಿಂದ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರು ದುಡ್ಡಿರೋ ಕಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಗಿಲ್ಲಿ ಮಡಗಿರುವ ಜನ ಈ ಕರ್ನಾಟಕದಲ್ಲಿ ಯಾರು ಅವ್ರ ಕಡೆಯವ್ರು ಯಾರು ಮಡಗಿಲ್ಲ. ಆದ್ರೂ ಗಿಲ್ಲಿ ಚೆನ್ನಾಗಿದ್ದ, ಆರಾಮಾಗಿದ್ದ, ಒಳ್ಳೆ ಟ್ಯಾಲೆಂಟ್ ಇತ್ತು. ಕುರಿ ಮೀಸನು, ಉಳಿನ ಬೆಳೆ ಮೀಸನು, ಕೇಸರಿ ಗದ್ದೆ ನಾಟಿ ಉಳೋದು, ರೈತ. ಅವನು ಎಲೆ ವ್ಯವಸಾಯ ಮಾಡಿದ್ದಾನೆ, ನಾನು ಮಾಡಿದ್ದೀನಿ, ನಾವೆಲ್ಲ ಹಳ್ಳಿ ಮಕ್ಕಳೇ. ಆದ್ರೆ ಅವನು ಎಲ್ಲದರಲ್ಲೂ ಸಂಕ್ರಾಂತಿ ಹಬ್ಬದಲ್ಲಿ ನಂಬರ್ 1. ಹಸುಗಳು ಕುರಿಗಳು ಎಲ್ಲ ತೊಳೆದು ಮೈ ತೊಳೆದು ಕ್ಲೀನಾಗಿ ಸ್ನಾನ ಮಾಡಿಸಿ ಅದನ್ನ ಏನೇನು ನಾವು ಮಾಡಬೇಕು ಅದು ಎಲ್ಲ ಮಾಡಿ ಅದನ್ನ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಅವನು ಭಾಳ ನಂಬರ್ 1.
ಈ ಗಿಲ್ಲಿ ನಟ ಅಂದ್ರೆ ಕಿಚ್ಚಾಯಿಸೋನು ನಂಬರ್ 1. ತುಂಬಾ ಟ್ಯಾಲೆಂಟ್ ಚೆನ್ನಾಗಿತ್ತು. ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡಪುರ ಗ್ರಾಮದ ಒಬ್ಬ ಬಡ ರೈತನ ಮಗನಾಗಿ ಅಲ್ಲೋಗಿ ಬೆಂಗಳೂರಿನಲ್ಲಿ ಬಿಗ್ ಬಾಸ್ಗೆ ಹೋಗಿ ಅಂತಂಥ ಹುಲಿಗಳ ಜೊತೆಲಿ ಸೆಣಸಾಟ ಮಾಡಿ ಒಂದು ಈ ಮಟ್ಟ ಫಿನಾಲೆಗೆ ತಲುಪಬೇಕು ಅಂದರೆ ಭಾಳ ಶ್ರಮ ಐತೆ. ಆದರೂ ಶ್ರಮಪಟ್ಟು ತಲುಪಿರೋದೆಲ್ಲ ಈ ಹಳ್ಳಿ ಪ್ರತಿಭೆನ ಏನು ಅಂತ ತೋರಿಸಿದ್ದಾನೆ. ಅದಕ್ಕೋಸ್ಕರ ಈ ಜನ ಎಲ್ಲ ಗಿಲ್ಲಿನ ಗೆದ್ದು ಬಾ ಅಂತ ಇದು ಮಾಡ್ತಾ ಇದ್ದಾರೆ. ಗಿಲ್ಲಿ ಗೆಲ್ಲೇಬೇಕು. ಯಾವುದೇ ಇದರಲ್ಲಿ ರಾಜಕೀಯ ಒತ್ತಡ ಸರ್ ಊರಲ್ಲೆಲ್ಲ ಮಾಮೂಲಿ ಹಳ್ಳಿ ಹುಡುಗನಾಗಿ ಎಲ್ಲರಿಗೂ ತಮಾಷೆ ಮಾಡ್ಕೊಂಡು ಭಾಳ ಸಂತೋಷವಾಗಿ ಕಾಲ ಕಳೀತಾ ಇದ್ದ. ಏನೋ ಅವನು ಬಡವನಾಗಿರೋದ್ರಿಂದ ಹಬ್ಬ ಹರಿದಿನಗಳಲ್ಲೂ ಭಾಳ ಸಂತೋಷವಾಗಿ ಹಬ್ಬ ಮಾಡ್ಕೊಂಡು ಸಂಕ್ರಾಂತಿ ಪ್ರತಿಯೊಂದು ಹಬ್ಬ ಪ್ರತಿಯೊಂದು ಹಬ್ಬಗಳಲ್ಲೂ ಭಾಗವಹಿಸ್ತಾ ಇದ್ದ. ಏನಂದರೆ ಮಾಮೂಲಿ ಬಡವ ರೈತ ಆಗಿರೋದ್ರಿಂದ ಒಂದು 4 ಸಂಪಾದನೆ ಮಾಡಬೇಕು ಅಂತ ಬೆಂಗಳೂರಿಗೆ ಹೋಗಿ ಅವನು ಭಾಳ ಕಷ್ಟಪಟ್ಟಿದ್ದಾನೆ. ಅವನು ಭಾಳ ಕಷ್ಟಪಟ್ಟಿರೋದು ನಮ್ಗಳಿಗೆ ಗೊತ್ತಿಲ್ಲ, ಅವನಿಗೆ ಮಾತ್ರ ಗೊತ್ತು. ಅವನ ಜೊತೆಲಿರುವಂಥ ಸ್ನೇಹಿತರುಗಳು ಗೊತ್ತು. ಆದ್ದರಿಂದ ಅವನು ಇಷ್ಟೆಲ್ಲ ಶ್ರಮಪಟ್ಟು ಸ್ವಲ್ಪ ಇವತ್ತು ಮೇಲ್ಮಟ್ಟಕ್ಕೆ ಬಂದವನಿ ಅಂತಂದರೆ ಭಾಳ ಶ್ರಮ ಇದೆ. ಅದರಲ್ಲೂ ಬಿಗ್ ಬಾಸಲ್ಲಿ ಅಂಥ 24 ಜನದ ಜೊತೆಲೆಲ್ಲ ಸವಾಲು ಕೊಟ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಇವತ್ತು ಫಿನಾಲೆ ತಲುಪವನಿ ಅಂದರೆ ನಮ್ಮ ಹಳ್ಳಿ ಪ್ರತಿಭೆ ಬಹಳ. ಈಗ ಬರೀ ಮಂಡ್ಯ ಜಿಲ್ಲೆಗೆಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆ ಪ್ರತಿಭೆ ಅಂತ ಮಾಡಬೇಕು. ಪ್ರತಿಭೆ ಆಗವನೇ. ಈಗ ಮರ ಗಿಡವಾಗಿದ್ದಾಗ ಚಿಗುಟ್ಬಿಟ್ರೆ ಅದು ಮುಂದೆ ಬೆಳೆಯೋಕ್ಕೆ ಸಾಧ್ಯವಿಲ್ಲ. ಇವನು ಇವಾಗ ಗಿಡನ ಮುಂದೆ ಪೋಷಣೆ ಮಾಡಿದಾಗ ಮುಂದೆ ಮರ ಆಯ್ತದೆ, ಮರ ಹೋಗಿ ಎಮ್ಮರ ಆಯ್ತದೆ. ಇದಕ್ಕೆಲ್ಲ ಕಾರಣ ಮಾಡಿಕೊಡ್ಬೇಕು ಅಂದರೆ ಈ ಬಿಗ್ ಬಾಸಲ್ಲಿ ವಿನ್ನರ್ ಮಾಡಿಕೊಟ್ಟಾಗ ಸಂಕ್ರಾಂತಿಗೆ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಪಾಪ ಅವನಿಗೂ ಅಲ್ಲಿ ಆಸೆ ಸಂಕ್ರಾಂತಿ ಅಂತ ಗೊತ್ತಿದ್ರೆ ಭಾಳ ಇದ್ದಿದ್ರೆ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇರುತ್ತೆ. ಈ ವರ್ಷ ಇಲ್ಲ ಅಂದ್ರೆ ಮುಂದಿನ ವರ್ಷಕ್ಕಾರ ಆಚರಿಸ್ತಾನೆ. ಹೋದ ವರ್ಷ ಇಂಥ ಸಂಕ್ರಾಂತಿ ಹಬ್ಬದ ದಿನ ಇಂಥ ಕಡೆ ಇದ್ದೆ ಅಂತ. ಅಲ್ಲೂ ಕೂಡ ಬಿಗ್ ಬಾಸಲ್ಲೂ ಕೂಡ ಸಂಕ್ರಾಂತಿ ಹಬ್ಬ ಒಂದು ಆದಷ್ಟು ಸಿಂಪಲ್ ಆಗಿ ಅವರು ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಹುಟ್ಟದ ಹಬ್ಬಗಳನ್ನೇ ಆಚರಣೆ ಮಾಡ್ತಾರೆ, ಇನ್ನು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲ್ಲ ಅಂತ ಏನು ಹೇಳ. ಆದರೂ ಅಲ್ಲೂ ಕೂಡ ಸಂತೋಷವಾಗಿ ಮಾಡ್ತಾನೆ. ಸಂಕ್ರಾಂತಿ ಮಾಡದೆ ಇನ್ನು ಖುಷಿನೆಲ್ಲ ಮಾಡ್ತಾನೆ. ಸಂಕ್ರಾಂತಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವನು ನಮ್ಮ ಹಳ್ಳಿ ಪ್ರತಿಭೆ ಹೋಗಿ ಗೆದ್ದು ಬರಬೇಕು. ಇವಾಗ ಗೆಲ್ತಾನೆ ಅನ್ನೋದು ನಮಗೆಲ್ಲ ಕಾನ್ಫಿಡೆನ್ಸ್ ಐತೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.